ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಉಪಾಧ್ಯಕ್ಷ ನಾನು ಸ್ಪೋಕ್ಸ್ ಪರ್ಸನ್ ಆಗಿದ್ದೇನೆ. ಉಪಾಧ್ಯಕ್ಷ ಇದ್ದರು ವಿಜೇಂದ್ರ ಅಂತೇಳಿ, ಪುತ್ರ ಯಾರ್ದು ಯಡಿಯೂರಪ್ಪ ಅವ್ರದ್ದು. ಅವ್ರು ನಾನು ಆಫೀಸ್ಗೆ ಬರಮಾಡಿಕೊಂಡು ನಂತರ ನೀವು ಭಾಳ ಹೋರಾಟ ಮಾಡಿದ್ದೀರಾ, ನೀವು 10 ವರ್ಷದ ಸತತ ಹೋರಾಟ. ಆದರೆ ಇದು ಎಲ್ಲಿ ತನಕ ಮಾಡ್ತೀರಿ ನೀವು? ಇದು ಮಾಡ್ತಾ ಎಷ್ಟು ಸಮಯ ಇದು ಮಾಡ್ತೀರಾ? ಅಲ್ಲ, ರೀಸೆಂಟ್ಲಿ ನಿಮಗೆ ಕೋವಿಡ್ ಕೂಡ ಆಗಿತ್ತು. ಕೋವಿಡ್ ಆಗಿ ದೊಡ್ಡ ಬಿಲ್ ಅಮೌಂಟ್ ಆದಾಗ ನಿಮಗೆ ಆ ದುಡ್ಡು ಕಟ್ಟಲಿಕ್ಕೆ ನಿಮ್ಮ ದುಡ್ಡು ಇಲ್ಲ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕಟ್ಟಿದ್ರು. ಏನಪ್ಪ ಹಾಸ್ಪಿಟಲ್ ನಾನು ಹಿಂದೆ ಅದು ಫ್ರೆಂಡ್ಸ್ ಮಾತ್ರ ಕಟ್ಟಿದ್ದಲ್ಲ, ನನ್ನದೇ ದುಡ್ಡು ಕೂಡ ಇತ್ತು. ನನ್ನ ದುಡ್ಡು ಬಂದಿದ್ದಿಲ್ಲ ಆಗ. ಇಟ್ ವಾಸ್ ಡಿಲೇಡ್ ಬೈ 1 day ಬ್ಯಾಂಕ್ ಟ್ರಾನ್ಸ್ಫರ್ ಏನೋ. ಆಗ ನಾನು ಹೇಳಿದೆ, ಇಲ್ಲ ನಾನು ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಆಗೋದು, ನೀವು ಡಿಸ್ಚಾರ್ಜ್ ಆಗಲ್ಲ, ನಿಮ್ಮ ದುಡ್ಡು ಕಟ್ಟಿದ ಮೇಲೆ. ಇಲ್ಲ ನೀವು ಹೋಗಿ ನೀವು ಡಿಸ್ಚಾರ್ಜ್ ಯಾವಾಗ ಬೇಕಾದ್ರೆ ಕೊಡಿ. ಇಲ್ಲ ನಾನು ಕೊಟ್ಟೆ ಹೋಗೋದಂತ. ನೆಕ್ಸ್ಟ್ ಡೇ ಆಯಿತು, ನಾನು ಕೊಟ್ಟಿದ್ದೆ. ಆ ವಿಷಯ ಕೂಡ ತಿಳಿದಿದ್ರು ಅವರು. ಅದನ್ನು ನೀವು ದೊಡ್ಡ ಒಂದು ಸಂಖ್ಯೆ ಹೇಳಿ ನನಗೆ ಅದು ಹೋರಾಟ ಬಿಟ್ಬಿಡೋಣ ಅಂತೇಳಿ, ಅಪ್ಪ ಮಗ. ಆಗ ನನಗೆ ಸಿಟ್ಟು ಬಂದು ಸರಿಯಾಗಿ ಬೈದೆ. ಕಳ್ಳ ನೀನು ಯಾವುದಕ್ಕೆ ಬಂದಿದ್ದೆ ಅಂತ, ಇದು ಬ್ರೋಕರ್ ಆಗಿ ಬಂದಿದೆ ಅಂತೇಳಿ. ಅವರೇ ನನಗೆ 150 ಕೋಟಿ ಆಫರ್ ಮಾಡಿದಾಗ ನಾನು ಮಾಡಿ ನೀನೇನು ಬ್ರೋಕರ್ ಮಾಡ್ತೀಯ ಅಂತೇಳಿ. ಇಲ್ಲ ನಾನು ಕೇಸ್ ಟೈಟ್ ಮಾಡಲಿಕ್ಕೆ ಬಂದು ಗನ್ಮನ್ ಹಿಡ್ಕೊಂಡು ಓಡೇ ಬಿಟ್ಟ. ನಾನು ಹೊರಗಡೆ ಬಂದೆ, ಬಾ ಕಳ ಬಾ ಅಂತೇಳಿ ಕರೆದೆ. ಐ ಡಿಡ್ ದ ಪ್ರೆಸ್ ಕಾನ್ಫರೆನ್ಸ್. ಸೇಮ್ ಈವ್ನಿಂಗ್ ಐ ಡಿಡ್ ದ ಪ್ರೆಸ್ ಕಾನ್ಫರೆನ್ಸ್. ಐ ಆಮ್ ಹ್ಯಾಪಿ ಟು ಸೇ ದಟ್ Kannadappa carried that where I called father and son are the thieving duos ಅಂತ ಹೇಳಿದ್ದಾರೆ. ಇಬ್ಬರು ಒಟ್ಟಿಗೆ ಸೇರಿ ಕಳ್ಳತನ ಮಾಡ್ತಿದ್ದಾರೆ. ಮುಸ್ಲಿಂ ಪ್ರಾಪರ್ಟಿ ಏನಿದೆಯೋ, ಪ್ರಾಪರ್ಟಿ ಏನಿದೆಯೋ ಅದನ್ನು ಕಬಳಿಸಿದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಥಿಂಕಿಂಗ್ ದೇ ಆರ್ ಪಾರ್ಟ್ ಆಫ್ ಇಟ್ ಇನ್ ಕರಪ್ಷನ್ ಅಂತೇಳಿ ಕನ್ನಡಪ್ರಭರು ಮಾಡಿದರು. ಮತ್ತು ಕೆಲವು ಟಿ ವಿ ಕೂಡ ಅವರು ಕ್ಯಾರಿ ಮಾಡಿದರು. ಬಾಕಿಯವರಿಗೆಲ್ಲ ಇವರು ಆರ್ಮ್ ಟ್ವಿಸ್ಟ್ ಮಾಡಿ ಬೆದರಿಸಿ, ಬಾಕಿ ನ್ಯೂಸ್ ಪೇಪರ್ಗಳು ಕೆಲವರಿಗೆ ಮತ್ತು ಅವರಿಗೆಲ್ಲ ಅದು ಮಾಡಲಿಕ್ಕೆ ಬಿಡಲಿಲ್ಲ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಉಪಾಧ್ಯಕ್ಷ ನಾನು ಸ್ಪೋಕ್ಸ್ ಪರ್ಸನ್ ಆಗಿದ್ದೇನೆ. ಉಪಾಧ್ಯಕ್ಷ ಇದ್ದರು ವಿಜೇಂದ್ರ ಅಂತೇಳಿ, ಪುತ್ರ ಯಾರ್ದು ಯಡಿಯೂರಪ್ಪ ಅವ್ರದ್ದು. ಅವ್ರು ನಾನು ಆಫೀಸ್ಗೆ ಬರಮಾಡಿಕೊಂಡು ನಂತರ ನೀವು ಭಾಳ ಹೋರಾಟ ಮಾಡಿದ್ದೀರಾ, ನೀವು 10 ವರ್ಷದ ಸತತ ಹೋರಾಟ. ಆದರೆ ಇದು ಎಲ್ಲಿ ತನಕ ಮಾಡ್ತೀರಿ ನೀವು? ಇದು ಮಾಡ್ತಾ ಎಷ್ಟು ಸಮಯ ಇದು ಮಾಡ್ತೀರಾ? ಅಲ್ಲ, ರೀಸೆಂಟ್ಲಿ ನಿಮಗೆ ಕೋವಿಡ್ ಕೂಡ ಆಗಿತ್ತು. ಕೋವಿಡ್ ಆಗಿ ದೊಡ್ಡ ಬಿಲ್ ಅಮೌಂಟ್ ಆದಾಗ ನಿಮಗೆ ಆ ದುಡ್ಡು ಕಟ್ಟಲಿಕ್ಕೆ ನಿಮ್ಮ ದುಡ್ಡು ಇಲ್ಲ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕಟ್ಟಿದ್ರು. ಏನಪ್ಪ ಹಾಸ್ಪಿಟಲ್ ನಾನು ಹಿಂದೆ ಅದು ಫ್ರೆಂಡ್ಸ್ ಮಾತ್ರ ಕಟ್ಟಿದ್ದಲ್ಲ, ನನ್ನದೇ ದುಡ್ಡು ಕೂಡ ಇತ್ತು. ನನ್ನ ದುಡ್ಡು ಬಂದಿದ್ದಿಲ್ಲ ಆಗ. ಇಟ್ ವಾಸ್ ಡಿಲೇಡ್ ಬೈ 1 day ಬ್ಯಾಂಕ್ ಟ್ರಾನ್ಸ್ಫರ್ ಏನೋ. ಆಗ ನಾನು ಹೇಳಿದೆ, ಇಲ್ಲ ನಾನು ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಆಗೋದು, ನೀವು ಡಿಸ್ಚಾರ್ಜ್ ಆಗಲ್ಲ, ನಿಮ್ಮ ದುಡ್ಡು ಕಟ್ಟಿದ ಮೇಲೆ. ಇಲ್ಲ ನೀವು ಹೋಗಿ ನೀವು ಡಿಸ್ಚಾರ್ಜ್ ಯಾವಾಗ ಬೇಕಾದ್ರೆ ಕೊಡಿ. ಇಲ್ಲ ನಾನು ಕೊಟ್ಟೆ ಹೋಗೋದಂತ. ನೆಕ್ಸ್ಟ್ ಡೇ ಆಯಿತು, ನಾನು ಕೊಟ್ಟಿದ್ದೆ. ಆ ವಿಷಯ ಕೂಡ ತಿಳಿದಿದ್ರು ಅವರು. ಅದನ್ನು ನೀವು ದೊಡ್ಡ ಒಂದು ಸಂಖ್ಯೆ ಹೇಳಿ ನನಗೆ ಅದು ಹೋರಾಟ ಬಿಟ್ಬಿಡೋಣ ಅಂತೇಳಿ, ಅಪ್ಪ ಮಗ. ಆಗ ನನಗೆ ಸಿಟ್ಟು ಬಂದು ಸರಿಯಾಗಿ ಬೈದೆ. ಕಳ್ಳ ನೀನು ಯಾವುದಕ್ಕೆ ಬಂದಿದ್ದೆ ಅಂತ, ಇದು ಬ್ರೋಕರ್ ಆಗಿ ಬಂದಿದೆ ಅಂತೇಳಿ. ಅವರೇ ನನಗೆ 150 ಕೋಟಿ ಆಫರ್ ಮಾಡಿದಾಗ ನಾನು ಮಾಡಿ ನೀನೇನು ಬ್ರೋಕರ್ ಮಾಡ್ತೀಯ ಅಂತೇಳಿ. ಇಲ್ಲ ನಾನು ಕೇಸ್ ಟೈಟ್ ಮಾಡಲಿಕ್ಕೆ ಬಂದು ಗನ್ಮನ್ ಹಿಡ್ಕೊಂಡು ಓಡೇ ಬಿಟ್ಟ. ನಾನು ಹೊರಗಡೆ ಬಂದೆ, ಬಾ ಕಳ ಬಾ ಅಂತೇಳಿ ಕರೆದೆ. ಐ ಡಿಡ್ ದ ಪ್ರೆಸ್ ಕಾನ್ಫರೆನ್ಸ್. ಸೇಮ್ ಈವ್ನಿಂಗ್ ಐ ಡಿಡ್ ದ ಪ್ರೆಸ್ ಕಾನ್ಫರೆನ್ಸ್. ಐ ಆಮ್ ಹ್ಯಾಪಿ ಟು ಸೇ ದಟ್ Kannadappa carried that where I called father and son are the thieving duos ಅಂತ ಹೇಳಿದ್ದಾರೆ. ಇಬ್ಬರು ಒಟ್ಟಿಗೆ ಸೇರಿ ಕಳ್ಳತನ ಮಾಡ್ತಿದ್ದಾರೆ. ಮುಸ್ಲಿಂ ಪ್ರಾಪರ್ಟಿ ಏನಿದೆಯೋ, ಪ್ರಾಪರ್ಟಿ ಏನಿದೆಯೋ ಅದನ್ನು ಕಬಳಿಸಿದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಥಿಂಕಿಂಗ್ ದೇ ಆರ್ ಪಾರ್ಟ್ ಆಫ್ ಇಟ್ ಇನ್ ಕರಪ್ಷನ್ ಅಂತೇಳಿ ಕನ್ನಡಪ್ರಭರು ಮಾಡಿದರು. ಮತ್ತು ಕೆಲವು ಟಿ ವಿ ಕೂಡ ಅವರು ಕ್ಯಾರಿ ಮಾಡಿದರು. ಬಾಕಿಯವರಿಗೆಲ್ಲ ಇವರು ಆರ್ಮ್ ಟ್ವಿಸ್ಟ್ ಮಾಡಿ ಬೆದರಿಸಿ, ಬಾಕಿ ನ್ಯೂಸ್ ಪೇಪರ್ಗಳು ಕೆಲವರಿಗೆ ಮತ್ತು ಅವರಿಗೆಲ್ಲ ಅದು ಮಾಡಲಿಕ್ಕೆ ಬಿಡಲಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.